ಉತ್ತರ ಕನ್ನಡ ಜಿಲ್ಲೆ ಭಟ್ಕಳದಲ್ಲಿ ಪತ್ರಿಕಾ ದಿನಾಚರಣೆಯನ್ನು ಆಚರಿಸಲಾಯಿತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಸುದ್ದಿ ಟಿವಿಯ ಮುಖ್ಯ ಸಂಪಾದಕರಾದ ಶಶಿಧರ್ ಭಟ್ ಅವರು ಉದ್ಘಾಟಿಸಿ ಪತ್ರಿಕೋದ್ಯಮದ ವಾಸ್ತವತೆಯ ಬಗ್ಗೆ ಚರ್ಚೆಯನ್ನು ನಡೆಸಿದರು. ಭಟ್ಕಳದಲ್ಲಿ ಪತ್ರಿಕಾ ದಿನಾಚರಣೆಯ ಹಾಗೂ ಬಟ್ಟಾ ಕಳಂಕ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶಶಿಧರ್ ಭಟ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು ಪತ್ರಿಕೋದ್ಯಮದ ಪ್ರಸ್ತುತ ದಿನಗಳಲ್ಲಿನ ಬೆಳವಣಿಗೆಯ ವಾಸ್ತವ ಚಿತ್ರಣವನ್ನ ಬಿಚ್ಚಿಟ್ರು. ಅಲ್ಲದೆ ಪತ್ರಿಕೋದ್ಯಮದ ಹಾದಿ ತಪ್ಪಿಸ್ತಾ ಇರೋ ಪತ್ರಕರ್ತರ ಕುರಿತಾಗಿ ವಿಷಾದವನ್ನ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಂಪಾದಕರಾದ ಶಶಿಧರ್ ಭಟ್, ಪ್ರಸ್ತುತ ದಿನಮಾನಗಳಲ್ಲಿ ಆಗುವ ಬೆಳವಣಿಗೆಯನ್ನ ನೋಡಿದ್ರೆ ಪತ್ರಿಕೋದ್ಯಮದಲ್ಲಿ ಜಾತಿ ಕೋಮು ಭಾವನೆಯ ಪತ್ರಕರ್ತರೇ ಹೆಚ್ಚು. ಅಲ್ಲದೆ ಭ್ರಷ್ಟಾಚಾರ ತಾಂಡವವಾಡ್ತಿರೋ ಪ್ರಮುಖ ರಂಗಗಳಲ್ಲಿ ಪತ್ರಿಕೋದ್ಯಮವು ಒಂದಾಗಿರೋದು ವಿಷಾದನೀಯ ಅಂತ ತಿಳಿಸಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ಪತ್ರಕರ್ತರ ಸಂಘ ಕೊಡಮಾಡುವ ಭಟ್ಟಾ ಕಳಂಕ ಪ್ರಶಸ್ತಿಗೆ ಭಾಜನರಾದ ಪತ್ರಕರ್ತರಾದ ವಿಠ್ಠಲದಾಸ್ ಕಾಮತ್ ಹಾಗೂ ರಾಘವೇಂದ್ರ ಭಟ್ ಜಾಲಿ ಅವರಿಗೆ ಸನ್ಮಾನಿಸಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಜೊತೆಗೆ ವಿದ್ಯಾರ್ಥಿಗಳಿಗಾಗಿ ಕವನ ವಾಚನ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಸುಮ್ಮನೆ ಸುದ್ದಿಗಳನ್ನು ತಿರುಚಿ ಬರೆಯುವಂತ ಸಂಸ್ಕೃತಿ ನಮ್ಮಲ್ಲಿ ಕೆಲವರದಿದೆ. ಆದರೆ ಭಟ್ಕಳದಲ್ಲಿ ಆಗಿಲ್ಲ. ಭಟ್ಕಳದಲ್ಲಿ ಆಗಿದ್ದರೆ 93 ಗಲಭೆ ನಂತರ ಮತ್ತೆ ಮುಂದುವರಿತಾ ಇತ್ತು. ಅಂತ ಸಂದರ್ಭಗಳು ಇರ್ತಿತ್ತು. ಅದನ್ನ ಭಟ್ಕಳ ಪತ್ರಕರ್ತರು ಯಾವುದೇ ಸುದ್ದಿಗಳನ್ನು ಬಹಳ ಸೂಕ್ಷ್ಮವಾಗಿ ತಿಳಿದುಕೊಂಡು ಸಮಾಜಕ್ಕೆ ಯಾವುದು ಬೇಕು ಅದನ್ನು ಕೊಡುವಂತ ಒಂದು ಇದನ್ನ ಇಟ್ಕೊಂಡಿದ್ದರಿಂದ ಇವತ್ತು ಭಟ್ಕಳ ಶಾಂತ ರೀತಿಯಿಂದ ಇರಲಿಕ್ಕೆ ಕಾರಣೀಕರ್ತ ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಅನಿಸ್ತದೆ. ಆ ನಿಟ್ಟಿನಲ್ಲಿ ನಮ್ಮ ಭಟ್ಕಳ ಸಂಘ ಶಾಂತಿ ಸೌಹಾರ್ದತೆಗಾಗಿ ಒಟ್ನಲ್ಲಿ ಭಟ್ಕಳದಲ್ಲಿ ನಡೆದ ಪತ್ರಿಕಾ ದಿನಾಚರಣೆಯಲ್ಲಿ ಮಹತ್ವದ ವಿಚಾರಗಳ ಬಗ್ಗೆ ಚರ್ಚೆ ನಡೆಸಲಾಗಿದ್ದು, ಸುದ್ದಿ ಟಿವಿ ಸಂಪಾದಕರ ಪತ್ರಿಕೋದ್ಯಮವನ್ನ ಪಬ್ಲಿಕ್ ಸರ್ವಿಸ್ ಎಂದು ಘೋಷಿಸಬೇಕೆಂಬ ಸಲಹೆಗೆ ಒಮ್ಮತದ ಅಭಿಪ್ರಾಯ ವ್ಯಕ್ತವಾಗಿದ್ದು ವಿಶೇಷ. ಕ್ಯಾಮರಾಮನ್ ಬಸವರಾಜ್ ಚಿಕ್ಕಮಠ ಜೊತೆ ಮೌನೇಶ್ ಪೋತರಾಜ್, ಸುದ್ದಿ ಟಿವಿ, ಶಿರಸಿ.